ಪ್ರೀಮಿಯರ್ ಶೋಗೆ ಬಂದಿದ್ದು ತುಂಬಾ ಖುಷಿ ಆಯಿತು ನನಗೆ. ಎಸ್ಪೆಷಲಿ ಫಸ್ಟ್ ಸ್ಟೋರಿ ನೋಡಿದ ತಕ್ಷಣ ಸಖತ್ ಕನೆಕ್ಟ್ ಆಯ್ತು ನನಗಂತೂ. ಆ ಥರ ಕದಿಯೋದು, ಆಮೇಲೆ ಟೈಟಲ್ಗೂ ಅದು ತುಂಬ ಮ್ಯಾಚ್ ಆಗ್ತಾ ಇತ್ತು. ನಿಮ್ಮ ವಸ್ತುಗಳಿಗೆ ನೀವು ಜವಾಬ್ದಾರ ಅನ್ನೋದು, ಆ ಸ್ಪ್ಲೆಂಡರ್ ಸ್ಕೂಟ್ರೆಲ್ಲ ಹೋಗೋದೆಲ್ಲ ನಂಗೆ ಸಖತ್ ಸೂಪರಾಗಿ ಅನಿಸ್ತು. ಸೆಕೆಂಡ್ ಲವ್ ಸ್ಟೋರಿ ಒಂಥರ ತುಂಬ ದುಡ್ಡಿದ್ರು ಲೈಕ್ ಚಿಕ್ಕ ಚಿಕ್ಕ ವಿಷಯದಲ್ಲಿ ಯಾವ ಥರ ಖುಷಿ ಸಿಗುತ್ತೆ ಅನ್ನೋ ಲವ್ ಸ್ಟೋರಿ ತುಂಬ ಒಂಥರ ಯುನೀಕ್ ಅನಿಸ್ತು ನನಗೆ. ಆಮೇಲೆ ಸೆಕೆಂಡ್ ಹಾಫ್ ಅಂತೂ ಮಾತಾಡೋಂಗೆ ಇಲ್ಲ, ಒಂಥರ ಸ್ಲೋ ಪಾಯ್ಸನ್ ಥರ ಮಜಾ ಆಯಿತು. ಒಂಥರ ಯಪ್ಪ ಅಂದರೆ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಏನೋ ಒಂಥರ ಅನಿಸ್ತು. ಆಮೇಲೆ ಲಾಸ್ಟು ಕೊಡೋ ಒಂದು ಎಫೆಕ್ಟ್ ಇದೆಯಲ್ಲ, ಅದೊಂಥರ ಬೇರೆ ಲೆವೆಲ್ಗಿತ್ತು. ಅದಂತೂ ಆಚೆ ಇದ್ದು ಬರುವಾಗ ವಾವ್ ಅಂದರೆ ಈ ಥರ ಒಂದು ಟ್ವಿಸ್ಟ್ ಹೆಂಗಿರುತ್ತೆ, ಒಂದು ಒಳ್ಳೇದನ್ನ ಮಾಡಬೇಕು ಅಂದ್ಕೊಂಡು ಒಂದ್ರ ಮೇಲೆ ವರ್ಕ್ ಮಾಡ್ತಾ ಇರಬೇಕಾದಾಗ ಹಿಂಗೆ ಒಂದು ಚಿಕ್ಕ ನಮ್ಮದ್ರಲ್ಲೊಂದು ಕಳ್ಕೊತೀವಿ, ಎಲ್ಲರೂ ಒಂದೇನಾ ಅನ್ನೋದು ನಮಗೆ ಇವಾಗ ಕ್ವಶನ್ ಮಾರ್ಕ್ ಆಗ್ತದೆ. ಇವಾಗ ಇನ್ನೂ ಮನೆಗೆ ಹೋಗ್ಬಿಟ್ಟು ಇನ್ನೂ ಥಿಂಕ್ ಮಾಡ್ಬೇಕು, ನಾನು ಏನು ಗುರು ಇದು ಹಿಂಗೆ ತೊಗೋಬೇಕು ನಾನು ಅನ್ನೋದೇನೋ ಯೋಚನೆ ಇಟ್ಟಿದೆ ನನಗೆ. ಐ ಥಿಂಕ್ ಇನ್ನೊಂದು ಸತಿ ಈ ನೆಕ್ಸ್ಟು 10ನೇ ತಾರೀಕು ರಿಲೀಸ್ ಆದಾಗ ಇನ್ನೊಂದು ಸತಿ ಬಂದ್ಬಿಟ್ಟು ನಾನು ತಿರ್ಗಾ ಫುಲ್ ಕ್ಲಾರಿಟಿ ಇಟ್ಕೊಂಡು ನೋಡೋಣ ಅಂತ ಅನಿಸ್ತಾ ಇದೆ. ಸೊ ಫಸ್ಟ್ ಆಫ್ ಆಲ್ ಪ್ರೀಮಿಯರ್ ಶೋ ಕರೆದಿದ್ದಕ್ಕೆ ಥ್ಯಾಂಕ್ಸ್. ಆ್ಯಂಡ್ ಅಷ್ಟೇ, ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಥ್ಯಾಂಕ್ ಯು. ಹಾಯ್, ನಮಸ್ತೆ. ನನ್ನ ಹೆಸರು ಸಂಧ್ಯಾ ಅಂತ. ಸೊ ಮೂವಿ ಟೈಟಲ್ ಏನಿದೆಯೋ ಸೇಮ್ ಅದಕ್ಕೆ ತಕ್ಕಂಗೆ ನಮ್ಮ ವಸ್ತುಗಳನ್ನ ನಾವೇ ಜವಾಬ್ದಾರಿಯಿಂದ ನೋಡ್ಕೋಬೇಕು ಅನ್ನೋದು. ವೆನ್ ಇಟ್ ಕಮ್ಸ್ ಟು ಪರ್ಸ್ನಲ್ ಆಗಿದ್ರು ಸರಿ ಅಥವಾ ಏನೇ ಆಗಿದ್ರು ಸರಿ, ವಿ ಹ್ಯಾವ್ ಟು ಬಿ ವೆರಿ ಕ್ಲಿಯರ್. ಆ್ಯಂಡ್ ಡೈರೆಕ್ಷನ್ ನೆಕ್ಸ್ಟ್ ಏನಾಗುತ್ತೆ ಅಂತ ನಾವು ತಿಳ್ಕೊಳಕ್ಕಾಗಲ್ಲ. ಸೊ ಆ ಮಟ್ಟಕ್ಕಿತ್ತು. ಡೈರೆಕ್ಷನು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈವನ್ ಮ್ಯೂಸಿಕ್ ಡೈರೆಕ್ಟರ್ ಪ್ರಸಾದ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ಆ್ಯಂಡ್ ಆ್ಯಕ್ಟಿಂಗ್ ಆಲ್ಸೋ ಎಲ್ಲರೂ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಆ್ಯಕ್ಟಿಂಗ್ಸು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ದಯವಿಟ್ಟು ವಾಚ್ ಮಾಡಿ, ತುಂಬ ಚೆನ್ನಾಗಿದೆ ಮೂವಿ. ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಎಲ್ರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ಥಿಯೇಟರ್ಗೆ ಬನ್ನಿ, ವಾಚ್ ಮಾಡಿ. ಥ್ಯಾಂಕ್ ಯು. ಜಾನ್ವರಿ 10 ಮೂವಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಮೂವಿ ವಾಚ್ ಮಾಡಿ. ಇಟ್ಸ್ ಫ್ಯಾಮಿಲಿ ಓರಿಯೆಂಟೆಡ್ ಆ್ಯಸ್ ವೆಲ್. ಎಲ್ಲರೂ ಬಂದು ಎಲ್ಲ ವೀಕ್ಷಕರು ಕ್ಯಾನ್ ವಾಚ್, ಎಲ್ಲ ಆಡಿಯನ್ಸ್ ಕ್ಯಾನ್ ವಾಚ್, ಫ್ಯಾಮಿಲಿ ಆಡಿಯನ್ಸ್ ಆಸ್ ವೆಲ್ ಆಸ್ ಯಂಗ್ಸ್ಟರ್ಸ್. ಆ್ಯಂಡ್ ಇಟ್ಸ್ ಅಂದರೆ ವೆರಿ ಗುಡ್ ಲೆಸನ್ ಫಾರ್ ಆಲ್ ದ ಯಂಗ್ಸ್ಟರ್ಸ್, ಅದನ್ನೇ ಹೇಳ್ಬೋದು. ಬಿಕಾಸ್ ನವಡೇಸ್ ಮೀಡಿಯಾನೇ ಇಂಪಾರ್ಟೆಂಟ್. ಎನಿಥಿಂಗ್ ಯು ಡೂ ಇಟ್ ವಿಲ್ ಬಿ ಆನ್ ದ ಮೀಡಿಯಾ, ಸೋಷಿಯಲ್ ಮೀಡಿಯಾ. ಸೊ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅನ್ನೋದು ವೆರಿ ಗುಡ್ ಆ್ಯಂಡ್ ಆ್ಯಪ್ಟ್ ಟೈಟಲ್. ಸೊ ಎಲ್ಲರೂ ಬಂದು ನೋಡಿ. ಕೇಶವಮೂರ್ತಿ ಅವ್ರ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ನಡೆಸಿದ್ದಾರೆ. ಸೊ ಎಲ್ಲರೂ ಬಂದು ನೋಡಿ, ಥಿಯೇಟ್ರಲ್ಲೇ ಬಂದು ಮೂವಿ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. Hi everyone. So Ivag just movie ನೋಡ್ಕೊಂಡು ಬಂದೆ. It's very good actually. Like they have talked about many things which many people haven't talked. Like ಏನೋ ಒಂದು ongoing generation ಅಲ್ಲಿ ಒಂದು disease ಅಂತ ಏನು ನೋಡ್ತಾರೆ, they have taken that also in 2 parts and story is running very nicely. ಒಂದೊಂದು part it's almost like 3 parts and the casting is very good. Actually you'll be seeing like ಹಂಗೆ ನೋಡ್ತಾನೆ ಇರ್ತೀರಾ. Like they are very good in acting also. Like 3 parts ಇದೆ, everything is nice and videography and it's very beautiful. Like ಒಂದೊಂದು scenes ಕೂಡ it's very nice and the background music ಇರ್ಬೋದು ಅಥವಾ the singers who have done sung the songs, it's very good and direction ಇರ್ಬೋದು. and lastly the climax will be like you'll be wondering what will happen next ಅನ್ನೋದು. So they'll give a stop at that, what will happen next movie. So it's very good movie. It is releasing on Jan 10th. Please everyone come to the theaters and watch. Which are must watch. At least you should come to theaters and watch. It's nice movie. Thank you. ತುಂಬ ಕಮ್ಮಿ. ನೀವು ಕನ್ನಡ ಚಿತ್ರನ ನಿಜವಾಗ್ಲೂ ಪ್ರೋತ್ಸಾಹ ಆಗಿದ್ದರೆ, ಕನ್ನಡ ಚಿತ್ರನ ನೀವು ಪ್ರೋತ್ಸಾಹ ಮಾಡೋದಾಗಿದ್ದರೆ ಈ ಕನ್ನಡ ಚಿತ್ರ ನೋಡಲೇಬೇಕು, ನೀವು ಮಿಸ್ ಮಾಡ್ಕೋಬಾರ್ದು. ತುಂಬ ಚೆನ್ನಾಗಿದೆ ಚಿತ್ರ. ಹೊಸಬರಿಗೆ ಅವಕಾಶ ಕೊಡಿ, ಹೊಸಬರನ್ನ ಬೆಳೆಯಕ್ಕೆ ಬಿಡಿ. ದಟ್ ಇಸ್ ದ ಒನ್ ಥಿಂಗ್ ಐ ಟೆಲ್ ಯು. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಓವರಾಲ್ ಇಟ್ಸ್ ಗುಡ್ ಕಾನ್ಸೆಪ್ಟ್, ವೆರಿ ಫಾಸ್ಟ್ ಪೇಸ್ಡ್ ಆ್ಯಂಡ್ ವೆಲ್ ಎಕ್ಸಿಕ್ಯೂಟೆಡ್. ಅವ್ರು ಏನು ಕಾನ್ಸೆಪ್ಟ್ ಇದೆಯೋ ಇಟ್ಸ್ ವೆರಿ ಯುನೀಕ್ ಪ್ರೆಸೆಂಟೇಷನ್ಸ್. ಈವನ್ ದಿ ಆ್ಯಕ್ಟರ್ಸ್ ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್. ಇಷ್ಟೊಂದು ಹೊಸಬ್ರಿದ್ದಾರೆ. ಓವರಾಲ್ ವೆಲ್ ಎಕ್ಸಿಕ್ಯೂಟೆಡ್ ಮೂವಿ, ಚೆನ್ನಾಗಿತ್ತು. ಥ್ಯಾಂಕ್ ಯು. ಐ ಥಿಂಕ್ ಪಾಸ್ಟ್ ಕಪಲ್ ಆಫ್ ಮಂತ್ಸ್ ಆ್ಯಕ್ಚುಲಿ ನೋಡೋಕೆ ಹೋದರೆ ಅಪೂರ್ವ ಭಾರದ್ವಾಜ್ ಫಿಲ್ಮ್ ಫೆಸ್ಟ್ ನಡೀತಾ ಇದೆ ಇಂಡಸ್ಟ್ರಿನಲ್ಲಿ. ಈಗ 2ನೇ ರಿಲೀಸು, ನೆಕ್ಸ್ಟ್ ಇನ್ನೂ 1 ಬರ್ತಿದೆ. ಬಟ್ ಆ್ಯಕ್ಚುಲಿ 2025 ಶೂರಕ್ಕೆ ಇಟ್ಸ್ ಅ ವೆರಿ ವೆರಿ ಗುಡ್ ಫಿಲ್ಮ್ ಟು ಸ್ಟಾರ್ಟ್ ಆಫ್ ವಿತ್. ಮೊದಲನೇ ಚಿತ್ರ ನಾನು ನೋಡ್ತಿರೋದು ಆ್ಯಂಡ್ ಇಟ್ಸ್ ಬರ್ದು ಇದ್ದೀನಿ. ಇಟ್ಸ್ ಗ್ರೇಟ್ ಆನ್ ಕಾಂಟೆಂಟ್ ಆ್ಯಂಡ್ ಈವನ್ ಗ್ರೇಟರ್ ಇನ್ ಟರ್ಮ್ಸ್ ಆಫ್ ಎಂಟರ್ಟೈನ್ಮೆಂಟ್. ಸೊ ಎಂಟರ್ಟೈನ್ಮೆಂಟ್ ಇದೆ, ಗುಡ್ ಕಾಂಟೆಂಟ್ ಇದೆ, ವೆರಿ 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 ಗುಡ್ ಸ್ಟಾರ್ ಕಾಸ್ಟ್, ಟೆಕ್ನಿಕಲಿ ವೆರಿ ಸೌಂಡ್. Don't miss it in the theatres. Watch it in theatres. It's a good film. Thank you.
ನಮಸ್ತೆ ಎಲ್ಲರಿಗೂ. ಭಾಳ ಖುಷಿಯಾಯಿತು ಇವತ್ತಿನ ಶೋಗೆ ಆರ್ಗನೈಸ್ ಮಾಡಿದ್ದಕ್ಕೆ. ನೀವೆಲ್ಲ ಬಂದಿದ್ದೀರಾ. ಸಾಕಷ್ಟು ಜನ ಎಸ್ಪೆಷಲಿ ಮೀಡಿಯಾದವರು, ಪ್ರೆಸ್ ಅವರೆಲ್ಲ ಸಾಕಷ್ಟು ಎಂಕರೇಜ್ ಮಾಡೋದಕ್ಕೆ ಅಂತಲೇ ಇವತ್ತು ಬಂದು ಭಾಳ ಒಳ್ಳೆ ರಿವ್ಯೂಸ್ ಹೇಳಿದ್ದಾರೆ ಸಿನಿಮಾ ಬಗ್ಗೆ, ಪ್ರೆಸೆಂಟೇಷನ್ ಬಗ್ಗೆ ತುಂಬ ಡಿಫ್ರೆಂಟಾಗಿದೆ ಅಂತ. ಆ್ಯಸ್ ಅ ಕ್ರೂ, ಸಿನಿಮಾ ಕ್ರೂ ಆಗಿ ವಿ ಆರ್ ರಿಯಲಿ ಥ್ಯಾಂಕ್ಫುಲ್. ನೀವೆಲ್ಲ ನಿಮ್ಮ ಟೈಮನ್ನು ಇವತ್ತಿನ ದಿನ ಡೆಡಿಕೇಟೆಡ್ ಆಗಿ ನಮಗೋಸ್ಕರ ಕೊಟ್ಟಿದ್ದು. ಒಂದೇ ರಿಕ್ವೆಸ್ಟ್ ಏನಂದರೆ, ಇವತ್ತು ನಿಮ್ಮ ಅನಿಸಿಕೆಗಳನ್ನ ಏನಿದೆ ಅದನ್ನು ಪ್ರಾಂಪ್ಟಾಗಿ ಆದಷ್ಟು ಇವತ್ತಿಂದನೇ ಅದನ್ನು ನೀವು ಸ್ಪ್ರೆಡ್ ಮಾಡಿ 10ನೇ ತಾರೀಕು ಜನಗಳು ಅತಿ ಹೆಚ್ಚಾಗಿ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡೋ ಹಾಗೆ ಮಾಡಬೇಕು. ಈಗ ಆ ಜವಾಬ್ದಾರಿನ ನಿಮ್ಗೆ ಹಾಕಿದ್ದೀವಿ. ಈ ಸಿನಿಮಾ ನಿಮ್ಮ ವಸ್ತು, ಸೊ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಸೊ ದಯವಿಟ್ಟು ಸಿನಿಮಾನ ಬಂದು ನೋಡೋ ಹಾಗೆ ಎಲ್ಲರಿಗೂ ಹೇಳಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಆ್ಯಂಡ್ ಕನ್ನಡದ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ನಾವು ಕಳಕಳಿಯಿಂದ ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ಥಿಯೇಟರ್ಗಳಿಗೆ ಬಂದು ಸಿನಿಮಾನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಇಮ್ಮಿಡಿಯೇಟಾಗಿ ನಿಮ್ಮ ಸುತ್ತಮುತ್ತ ಇರೋ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಭಾಳ ಖುಷಿ ಆಯಿತು ನೀವೆಲ್ಲ ಬಂದಿದ್ದು. ಸರ್, ಗೌರ್ಮೆಂಟ್ ಇವಾಗ ಏನು ಮಾಡಿದೆ ಅಂತಂದರೆ ಟ್ರ್ಯಾಪ್ ಬಗ್ಗೆನೂ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಕಾಲ್ ಮಾಡಿದ್ರೆ. ಸೊ ಅದೇ ರಿಲೇಟೆಡ್ ಸಿನಿಮಾ ಮಾಡ್ತಾ ಇದ್ದಾರೆ. ಜನಕ್ಕೆ ಗೊತ್ತಿಲ್ಲ ನೀವು ಈ ರಿಲೇಟೆಡ್ ಮಾಡ್ತಾ ಇದ್ದೀವಿ. ಜನಕ್ಕೆ ಇದನ್ನು ಹೇಳಿ ಏನು ಮಾಡ್ತಾ ಇದ್ದೀವಿ, ನಾವು ಯಾವ್ದ್ರ ಬಗ್ಗೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಜನ ನನಗೆ ಕರಿಬೇಕು ಅಂದರೆ ತುಂಬ ಸಿನಿಮಾ ಬರ್ತಾ ಇದೆ. ಸಿನಿಮಾ ನೋಡೋದಕ್ಕೆ ಏನಾರ ಒಂದು ಕಾರಣಗಳು ಬೇಕು. ಹೆಚ್ಚಾಗಿ ಜನಗಳಿಗೆ ತನ್ನ ಜೀವನಕ್ಕೆ ಹತ್ತಿರ ಇರುವಂಥ ವಿಷಯ ಏನಾರ ಇದ್ದರೆ ಭಾಳ ಬೇಗ ಹತ್ತಿರ ಆಗುತ್ತೆ ಸಿನಿಮಾ. ಆ್ಯಂಡ್ ಎಸ್ಪೆಷಲಿ ಈ ಸಿನಿಮಾ ನೀವು ನೋಡಲೇಬೇಕಾದಂಥ ಸಿನಿಮಾ. ಯಾಕಂದರೆ ಇತ್ತೀಚೆಗೆ ನಮ್ಮ ಸುತ್ತಮುತ್ತ ಎಲ್ಲ ರೀತಿಯ ಮೋಸ ಮಾಡುವಂಥ ಕಾರ್ಯಗಳು ನಡೀತಾ ಇದೆ. ಇನ್ಫ್ಯಾಕ್ಟ್ ಗೌರ್ಮೆಂಟ್ ಅವರೇ ನಮಗೆ ಕಾಲ್ ಮೂಲಕ ಆಗಲಿ ಮೆಸೇಜ್ಗಳ ಮೂಲಕ ಕಳಿಸ್ತಾನೆ ಇರ್ತಾರೆ. ನಾನು ಸಂಬಂಧ ಇಲ್ದಿರೋ ಕಾಲ್ಗಳನ್ನ ಎತ್ತಬೇಡಿ, ಅದು ಯಾವುದೋ ಒಂದು OTPಯನ್ನು ನೀವು ಬೇರೆಯವರಿಗೆ ಶೇರ್ ಮಾಡಬೇಡಿ, ಈ ಥರದ್ದೆಲ್ಲ. ಸೊ ಈ ಥರ ತುಂಬ ಎಚ್ಚರಿಕೆಯಿಂದ ಇರಿ ಅಂತ ಗೌರ್ಮೆಂಟ್ ಮಾತ್ರ ಅಲ್ಲ, ಅದಲ್ಲದೆ ಬೇರೆ ಥರದ ಟ್ರ್ಯಾಪ್ಗಳು ನಿಮ್ಮ ಜೀವನದಲ್ಲಿ ಹೇಗೆ ಬರ್ಬೋದು ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ. ಸೊ ನೀವು ಜೀವನದಲ್ಲಿ ಟ್ರ್ಯಾಪ್ ಆಗಬಾರ್ದು ಅಂದರೆ ಕರೆಕ್ಟಾಗಿ 2.25 ಗಂಟೆ ನಮ್ಮ ಸಿನಿಮಾದಲ್ಲಿ ಟ್ರ್ಯಾಪ್ ಆದರೆ ನೀವು ಆ ಟ್ರ್ಯಾಪಿಂದ ಹೊರಗೆ ಬರ್ತೀರಾ. ಸೊ ಖಂಡಿತವಾಗ್ಲೂ ಬನ್ನಿ, ನೋಡಿ ಸಿನಿಮಾ. ನನ್ನ ವಸ್ತುಗಳಿಗೆ ನಾನು 100% ಜವಾಬ್ದಾರನಾಗಿದ್ದೀನಿ. ಕಳ್ಕೊಂಡ್ರು ನನ್ನದೇ ಜವಾಬ್ದಾರಿ, ಅದು ಪಡ್ಕೊಂಡ್ರು ನನ್ನದೇ ಜವಾಬ್ದಾರಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಕಳ್ಕೊಂಡಿದ್ದಾರೆ. ಮೋಸ್ಟ್ಲಿ ಕಳ್ಕೊಂಡವ್ರು ಯಾರು ಓಪನ್ ಆಗಿ ಹೇಳ್ಕೊಳ್ಳಲ್ಲ, ಯಾಕಂದ್ರೆ ಮರ್ಯಾದೆ ಹೋಗುತ್ತೆ ಅಂತ. ಸೊ ಕಳ್ಕೊಂಡಿರ್ತಾರೆ ಡೆಫಿನೆಟ್ಲಿ. ನಾನು ಒಂದೇ ಸರಿ ಟ್ರ್ಯಾಪ್ ಆಗಿರೋದು ನನ್ನ ಹೆಂಡತಿಗೆ. ಹಾಂ, ಓಕೆ. ಎಲ್ರಿಗೂ ನಮಸ್ತೆ. ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಒಂದು 15-20 ನಿಮಿಷ ತಡ ಆಗಿದೆ ಶುರು ಆಗೋದಕ್ಕೆ, ಕ್ಷಮೆ ಇರಲಿ. ಒಂದು ಮಾತಿದೆ, ಏನಂದರೆ ಯಾವುದೇ ಕಲಾ ಸೃಷ್ಟಿ ಅದು ಕಂಪ್ಲೀಟ್ ಆಗೋದು ಅಥವಾ ಸಂಪೂರ್ಣಗೊಳ್ಳೋದು ಅದನ್ನು ಆಸ್ವಾದಿಸೋ ಕಲಾಭಿಮಾನಿಗಳಿದ್ದಾಗ ಮಾತ್ರ. ಅಲ್ಲಿ ತನಕ ಅದು ನಡೀತಾನೆ ಇರುತ್ತೆ ಕೆಲಸ, ಅದು ಕಂಪ್ಲೀಟ್ ಅನಿಸಲ್ಲ. ಇವತ್ತು ಸಿನಿಮಾ ಕಂಪ್ಲೀಟ್ ಆಗಿರೋ ಒಂದು ಸಾರ್ಥಕ ಭಾವ ನನಗೆ, ನಮ್ಮ ತಂಡಕ್ಕೆ, ಎಲ್ಲರಿಗೂ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆ್ಯಂಡ್ ಎಸ್ಪೆಷಲಿ ಐ ವಾಂಟ್ ಟು ಗ್ರೀಟ್ ಆಲ್ ಮೈ ಕೋ ಆ್ಯಕ್ಟರ್ಸ್. ಯಾಕಂದರೆ ನಾವು ಸಾಕಷ್ಟು ಜನ ಒಟ್ಟೊಟ್ಟಿಗೆ ಕೆಲಸ ಮಾಡಿಲ್ಲ ಸಿನಿಮಾದಲ್ಲಿ, ಒಂದೇ ಸಿನಿಮಾದಲ್ಲಿದ್ದೀವಿ, ಬಟ್ ಸ್ಕ್ರೀನ್ನ ಶೇರ್ ಮಾಡ್ಕೊಂಡಿಲ್ಲ. ಪ್ರತಿಯೊಬ್ಬರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಾನು ನೋಡಿದಾಗ ಎಸ್ಪೆಷಲಿ ಮಧುಸೂದನ್ ಆಗಲಿ, ಇವರಿಗೆ ಎಲ್ಲರಿಗೂ ಹೇಳಿದ್ದಾರೆ, ನಾನು ತುಂಬ ಚೆನ್ನಾಗಿ ಮಾಡಿದ್ದೀರಾ ನೀವೆಲ್ಲರೂ ಅಂತ. ಕಂಗ್ರ್ಯಾಚುಲೇಷನ್ಸ್ ನನ್ನ ಕಡೆಯಿಂದ. ಆ್ಯಸ್ ಅನ್ ಆಡಿಯನ್ಸ್ ನಿಮ್ಮ ಕತೆಗೆ, ನಿಮ್ಮ ಪಾತ್ರಕ್ಕೆ ತುಂಬ ಒಳ್ಳೆ ನ್ಯಾಯ ಸಲ್ಲಿಸಿದ್ದೀರಾ. ಕಂಗ್ರ್ಯಾಚುಲೇಷನ್. ನಿಮಿಷ ಬನ್ನಿ 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 ಬನ್ನಿ, ಇಟ್ಸ್ ಓಕೆ, ಈ ಕಡೆ ಬನ್ನಿ ಬನ್ನಿ ಬನ್ನಿ. ಖಂಡಿತವಾಗ್ಲೂ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ನೀವು ಮೆಸೇಜ್ನ ಕೊಡಬೇಕು. ಆ್ಯಂಡ್ ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಸಿನಿಮಾನ. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಈ ತಂಡದಿಂದ ಭಾಳ ಕಷ್ಟಪಟ್ಟು ಎಫರ್ಟ್ ಹಾಕಿದ್ದಾರೆ. ಮತ್ತು ನಾನು ಕೇಶವ್ ಪರವಾಗಿ ಮಾತಾಡಬೇಕು ಅನ್ನೋದಾದರೆ, ಸೊ ಆ ಕಷ್ಟಕ್ಕೆ ಅವ್ರಿಗೆ ಅಟ್ಲೀಸ್ಟ್ ರಿಸಲ್ಟ್ ಸಿಗಬೇಕು ಅನ್ನೋದು ನನ್ನ ಆಸೆ. ಆ ರಿಸಲ್ಟ್ ಸಿಗಬೇಕು ಅಂದರೆ ನೀವೆಲ್ಲ ಒಂದ್ಸತಿ ಬಂದು ಥಿಯೇಟ್ರಲ್ಲಿ ಸಿನಿಮಾನ ನೋಡಿಬಿಟ್ಟು ಅವ್ರಿಗೆ ಹೇಳಬೇಕು, ನೀವು ಮುಂದಿನ ಸಿನಿಮಾ ಮಾಡಬೇಕಾ ಬೇಡವಾ, ಅಥವಾ ಇನ್ನೂ ಚೆನ್ನಾಗಿ ಮಾಡಬೇಕಾ, ಅಥವಾ ಕೆಟ್ಟದಾಗಿ ಮಾಡಿದ್ದೀರಾ, ಏನೋ ಒಂದು ಹೇಳೋದಕ್ಕಾದ್ರೂ ನೀವು ಸಿನಿಮಾನ ನೋಡಬೇಕು. ಹಾಗೆ ಇಲ್ಲಿರೋಂಥ ಸಾಕಷ್ಟು ಜನ ಕಲಾವಿದರು ಎಲ್ಲರೂ ಹಸ್ಕೊಂಡಿರೋವಂಥವ್ರು, ಅಂದರೆ ಆಪರ್ಚುನಿಟಿಗೋಸ್ಕರ ನೀವು ಬಂದು ಬೆನ್ನು ತಟ್ಟಿದ್ರೆ ಮುಂದೆ ಇನ್ನೊಂದಷ್ಟು ಆಪರ್ಚುನಿಟಿಗಳು ನಮ್ಮೆಲ್ಲರಿಗೂ ಸಿಗುತ್ತೆ ಅನ್ನೋ ಅಭಿಪ್ರಾಯದಿಂದನೂ ಕೇಳ್ತಾ ಇದ್ದೀನಿ. ಸೊ ಎಲ್ಲ ರೀತಿಯಲ್ಲೂ ದಯವಿಟ್ಟು ಬಂದು
ಥಿಯೇಟರಲ್ಲಿ ನೋಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ಚಿತ್ರರಂಗವನ್ನು ಬೆಳೆಸಬೇಕು ಅಂದರೆ ನಾವು ಟಿ ವಿಲಿ ನೋಡಿದ್ರೆ ಆಗೋದಿಲ್ಲ, ಹೋಮ್ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದ್ರೆ ಆಗಲ್ಲ. ಥಿಯೇಟ್ರಿಗೆ ಬರಬೇಕು, ನಾವು ದುಡ್ಡು ಕೊಟ್ಟೇ ನೋಡಬೇಕು. ಆ ದುಡ್ಡಿಂದ ಇಡೀ ಇಂಡಸ್ಟ್ರಿ ಬೆಳಿಬೇಕು. ಸೊ ಇದು ನಮ್ಮೆಲ್ಲರ ಕಡೆಯಿಂದ ನಿಮಗೆ ರಿಕ್ವೆಸ್ಟ್. ಈ ಸಿನಿಮಾ ನಮಗೋಸ್ಕರ, ನಿಮಗೋಸ್ಕರ, ನಮ್ಮ ಕನ್ನಡ ಚಲನಚಿತ್ರ ರಂಗಕ್ಕೋಸ್ಕರ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಪ್ರಸಾದ್, ಹರ್ಷ. ಅದೇ ಸುಮಾರು ಕದ್ದಿದ್ದೀನಿ. ಇಲ್ಲಿ ಹೇಳಿ ಎಲ್ಲರ ಹತ್ರ ಸಿಕ್ಕಾಕೊಳ್ಳೋಕ್ಕಿಂತ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಬಟ್ ಥ್ಯಾಂಕ್ ಯು ಸೋ ಮಚ್. ಇವತ್ತೆಲ್ಲರೂ ಬಂದು ನಮ್ಮ ಸಿನಿಮಾ ವೀಕ್ಷಿಸಿ ಇಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ ತುಂಬ ಖುಷಿ. ಸರ್ ಎಲ್ಲ ಹೇಳಿದ್ದಾರೆ, ನಮ್ಮದು ಅದೇ ವಿನಂತಿ. ಎಲ್ಲರೂ ಹಬ್ಬದ ದಿನ ನಮ್ಮ ಸಿನಿಮಾ ನೋಡಿ. ಅಂದರೆ ವಿ ಆರ್ ಮೋಸ್ಟ್ಲಿ ಫೋಕಸಿಂಗ್ ಆನ್ ಎಂಟರ್ಟೈನ್ಮೆಂಟ್. ಸೊ ನಿಮ್ಗೆ ಎಲ್ಲ ರೀತಿಯ ಏನಂತಾರೆ, ದೇರ್ ಇಸ್ ಲವ್, ದೇರ್ ಇಸ್ ಕ್ರೈಮ್, ಇಟ್ಸ್ ಅ ಕ್ರೈಮ್ ಥ್ರಿಲ್ಲರ್, ಬ್ಲಡ್ ಶೆಡ್ ಇಲ್ಲ. ಹಬ್ಬಕ್ಕೆ ಪರ್ಫೆಕ್ಟ್ ಸಿನಿಮಾ ಅನಿಸುತ್ತೆ. ಸೊ ನೀವೆಲ್ಲ ಬಂದು ನೋಡಿ ನಮ್ಮ ಬೆನ್ನು ತಟ್ಟಿದ್ರೆ ಇನ್ನೂ ಹೆಚ್ಚೆಚ್ಚಾಗಿ ಈ ಥರ ಸಿನಿಮಾಗಳು ಮಾಡಿ ಇದೇ ತಂಡದ ಜೊತೆ ಇನ್ನೂ ಸುಮಾರು ಸಿನಿಮಾಗಳು ಮಾಡೋ ಶಕ್ತಿ ನೀವು ನಾವು ಕೊಡಬೇಕು. ಥಿಯೇಟರಲ್ಲಿ ಆ್ಯಕ್ಚುಲಿ ನೋಡ್ತಿರುವಾಗ ನಮ್ಮ ಅಂದರೆ ಪ್ರೆಸ್ ಫ್ರೆಂಡ್ಸ್ ಎಲ್ಲರೂ ರಿಯಾಕ್ಟ್ ಮಾಡ್ತಾಯಿದ್ದೀವಿ, ನಮಗೆ ಲೈವ್ ಗೊತ್ತಾಗ್ತಾ ಇತ್ತು. ಸೊ ಇಟ್ ಇಸ್ ಸೋ ರಿವಾರ್ಡಿಂಗ್, ಖುಷಿ ಆಗುತ್ತೆ. ಅಂದರೆ ಲೈವಲ್ಲಿ ನಮಗೆ ಅವರ ರಿಯಾಕ್ಷನ್ಸ್ನ ಅನುಭವಿಸೋಕ್ಕೆ ಸಿಕ್ತು. ಸೊ ತುಂಬ ಅಂದರೆ ವಿತ್ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಹೊಸ ವರ್ಷಕ್ಕೆ ಹೊಸ ಸಿನಿಮಾನ ಕೊಡ್ತಾ ಇದ್ದೀವಿ. 10th ಆನ್ವರ್ಡ್ಸ್ ಥಿಯೇಟರಲ್ಲಿ ಇರುತ್ತೆ. ಪ್ಲೀಸ್ ಮೇಕ್ ಶ್ಯೂರ್ ಆ ವೀಕೆಂಡಲ್ಲಿ ನೀವು ಸಿನಿಮಾ ನೋಡಿದ್ರೆ ನಮಗೆ ಥಿಯೇಟರ್ಸ್ ಮುಂದಿನ ವಾರಕ್ಕೆ ಕಂಟಿನ್ಯೂ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. So thank you so much. And I would also like to take this opportunity to thank all the technicians. Firstly, Keshav Murthy sir, ನಮ್ಮನ್ನು ಸೆಲೆಕ್ಟ್ ಮಾಡಿ ಒಳ್ಳೆ ಕತೆ ನಮ್ಮ ಮೂಲಕ ಒಂದು ಕತೆ ತಂದಿದ್ದಕ್ಕೆ. ಪ್ರಸಾದ್ ಶೆಟ್ಟಿ ಅವರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಒಂದು ಒಳ್ಳೆ ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ ಇದು. ಒಂದು ಕ್ರೈಮ್ ಥ್ರಿಲ್ಲರಲ್ಲಿ ಈ ಥರ ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದ್ರ ಜೊತೆ ನಮ್ಮ ಹರ್ಷ ಗೌಡ, ನಮ್ಮ ಸಿನಿಮಾಟೋಗ್ರಾಫರ್, ಈಸ್ ಶೋನ್ ಬ್ಯಾಂಗ್ಳೂರ್ ಇನ್ ಅ ವೆರಿ ಬ್ಯೂಟಿಫುಲ್ ಫ್ರೆಶ್ ವೇ. ನಿಮ್ಗೊಂದು ಫ್ರೆಶ್ ವಿಜುವಲ್ ಸಿಗುತ್ತೆ. ಇದಕ್ಕೆ ಮುಂಚೆ ಯಾವುದೇ ಸಿನಿಮಾದಲ್ಲೂ ಈ ರೀತಿ ಬೆಂಗಳೂರನ್ನ ನೀವು ನೋಡಿರೋಕ್ಕೆ ಸಾಧ್ಯ ಇಲ್ಲ. ಹಾಗೂ ನಮ್ಮೆಲ್ಲ ಆ್ಯಕ್ಟರ್ಸ್, ಸ್ಪೆಷಲಿ ದಿಲೀಪ್ ರಾಜ್ ಸರ್ ಆ್ಯಂಡ್ ಶಿಲ್ಪಾ ಮಂಜುನಾಥ್ ಮ್ಯಾಮ್, ದೇ ಆರ್ ಸ್ಪೆಕ್ಟ್ಯಾಕ್ಯುಲರ್ ಇನ್ ದ ಫಿಲ್ಮ್. ನಮಗಿದು ಒಂದು ಒಳ್ಳೆ ಆಪರ್ಚುನಿಟಿ ಅವ್ರನ್ನ ನೋಡಿ ಕಲಿಯೋದಕ್ಕೆ. ಆ್ಯಂಡ್ ಪ್ರಸನ್ನ, ಅಪೂರ್ವ ಭಾರದ್ವಾಜ್ ಆ್ಯಂಡ್ ವಂಶಿ ಆ್ಯಂಡ್ ಆಲ್ಸೋ ಹರಿ ಇದ್ದಾರೆ. ಸೊ ಆಲ್ ಆಫ್ ದೆಮ್ ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ಸ್ ಟು ದ ಹೋಲ್ ಟೀಮ್ ಆಫ್ ಪಿಕ್ಚರ್ ಶಾಪ್ ಆ್ಯಂಡ್ ನೇಟಿವ್ ಕ್ರಾಫ್ಟ್ಸ್. ಈ ಸಿನಿಮಾ ಮಾಡೋದಕ್ಕೆ ವಿ ಆರ್ ವೆರಿ ಗ್ರೇಟ್ಫುಲ್. ದಿಸ್ ಫಿಲ್ಮ್ ಇಸ್ ಆಲ್ ಯುವರ್ಸ್ ನೌ. ನೀವು ನೋಡಿ ನಮಗೆ ಎಷ್ಟು ಪ್ರೋತ್ಸಾಹ ನೀಡ್ತೀರೋ ಅದ್ರ ಮೇಲೆ ಇನ್ನು ಮುಂದೆ ನಮ್ಮ ಸಿನಿಮಾನು ಓಡುತ್ತೆ, ನಮ್ಮ ಜೀವನನೂ ನಿಲ್ಲುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇದಕ್ಕೆ ಎಡಿಟರ್, ನಮ್ಮ ಎಡಿಟರ್ ಕುಬೇಂದ್ರನ್ ಇದಕ್ಕೆ ಸಿನಿಮಾಗೆ ಸ್ವರ ಕೊಟ್ಟಿರೋದೇ ಅವರು. ಸೊ ಅವರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಸಿಂಗ್ ಸಿನಿಮಾ ನಮ್ಮ ಸೌಂಡ್ ಡಿಸೈನ್ ಮಾಡಿರೋವಂಥವ್ರು, ಅವ್ರಿಗೂ ತುಂಬ ಧನ್ಯವಾದಗಳು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಕುಬೇಂದ್ರನ್ ಆ್ಯಂಡ್ ಮಗೇಶ್ ರವೀಂದರ್, ಅವ್ರಿಗೂ ತುಂಬ ಧನ್ಯವಾದಗಳು. ಆ್ಯಂಡ್ ನಮ್ಮ ಕೋ ಪ್ರೊಡ್ಯೂಸರ್ಸ್ ಶಿಲ್ಪಾ ಮಂಜುನಾಥ್, ಸುಬ್ಬು ಅವರು, ಮತ್ತು ಗುರುಪ್ರಸಾದ್, ಹರೀಶ್ ಕೆ ಬಿ, ಅವರಿಗೂ ತುಂಬ ಧನ್ಯವಾದಗಳು. ಆ್ಯಂಡ್ ಆಲ್ ದ ಇನ್ವೆಸ್ಟರ್ಸ್, ತುಂಬ ಜನ ಇನ್ವೆಸ್ಟರ್ಸ್ ಇದ್ದಾರೆ ಇಲ್ಲಿ. ಆ ಲಿಸ್ಟ್ ಹೇಳ್ತಾ ಹೋದರೆ ಪ್ರಾಬಬ್ಲಿ ಸಂಜೆ ಆಗ್ಬಿಡುತ್ತೆ. ಎಲ್ಲ ನಮ್ಮ ಇನ್ವೆಸ್ಟರ್ಸಿಗೆ, ದುಡ್ಡು ಹಾಕಿರೋರಿಗೆ, ನಮಗೆ ಇಲ್ಲಿ ತನಕ ಸಹಕಾರ ಕೊಟ್ಟಿರೋ ನಮ್ಮ ಫ್ಯಾಮಿಲಿಗೆ, ಆ್ಯಂಡ್ ಎಸ್ಪೆಷಲಿ ಮೈ ವೈಫ್ ದೀಪ್ತಿ. ಸರ್, ಆ್ಯಕ್ಚುಲಿ ಥಿಯೇಟರ್ ಸಮಸ್ಯೆ ಅನ್ನೋಕ್ಕಿಂತ ನಮಗೇನು ಅಂದರೆ, ಈಗ ಒಂದು ಹೊಸಬ್ರಾಗಿ ಅಥವಾ ಎಲ್ಲದನ್ನು ಈಗ ಕಮರ್ಷಿಯಲ್ ಅಂತ ಬಂದಾಗ ಎಲ್ಲ ನಮ್ಮ ಫೇಸ್ ನೋಡಿ ಅಳಿತಾರಲ್ವ, ಆ ವಿಚಾರದಲ್ಲಿ ನಮಗೆ ಏನು ಸಿಗಬೇಕು ಅಷ್ಟು ಸಿಕ್ಕಿದೆ. ಅದು ಪ್ರಾಬ್ಲಿ ಜನ ಈಗ ಡಿಸೈಡ್ ಮಾಡಬೇಕು, ಯಾರಿಗೆ ಥಿಯೇಟರ್ ಜಾಸ್ತಿ ಡಿಸರ್ವ್ ಮಾಡ್ತಾರೆ ಅನ್ನೋದನ್ನು ಜನ ಡಿಸೈಡ್ ಮಾಡಬೇಕು. ಮತ್ತು ಇನ್ನೂ 2 ಸಿನಿಮಾ ಬರ್ತಿದೆ ನಮ್ಮ ಜೊತೆ ಅಂತ ಹೇಳಿದ್ರೆ ಅವ್ರಿಗೂ ಭಾಳ ಆಲ್ ದಿ ಬೆಸ್ಟ್. ಅಂದರೆ ಸಂಜು ವೆಟ್ಸ್ ಗೀತಾ 2 ಮತ್ತು ಚೂಮ್ ಅಂತ ನಾವು ಬರಬೇಕಿದ್ರೆ ನಾವು ಅನೌನ್ಸ್ ಮಾಡಿದಾಗ ಅಯ್ಯೋ ನಾವು ಒಬ್ಬರೇ ಅನ್ಕೊತಾ ಇದ್ವಿ ಸಂಕ್ರಾಂತಿಗೆ, ಬಟ್ ಅವರು ಬರ್ತಿದ್ದಾರೆ. ಈಗ ನಮಗೆ ವಿ ಫೀಲ್ ಮೋರ್ ಎಂಪವರ್ಡ್. ಇಲ್ಲ ಸರ್, ಅದು ಜನ ಡಿಸೈಡ್ ಮಾಡ್ತಾರೆ, ಆಡಿಯನ್ಸ್ ಡಿಸೈಡ್ ಮಾಡ್ತಾರೆ ಯಾರಿಗೆ ಯಾವ ಸಿನಿಮಾ ನೋಡಬೇಕು ಅಂತ. ವಿ ರೆಸ್ಪೆಕ್ಟ್ ದಟ್. ಬೇರೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ ನಿಮಗೆ, ಅಥವಾ ಯಾರಿಗಾದ್ರು ಇಲ್ಲಿ ನಮ್ಮ ಆರ್ಟಿಸ್ಟ್ ಇದಿರ್ಬೋದು. ಆ್ಯಂಡ್ ಇಲ್ಲ ನಮ್ಮ ಬನ್ನಿ ಮಗೇಶ್, ಪ್ಲೀಸ್ ಕಮ್. ವಾಂಗ ಕುಬಿ ಪ್ಲೀಸ್ ವಾಂಗ್. ಹರ್ಷ ಬನ್ನಿ. ಪ್ರಸಾದ್ ಎಲ್ಲಿ ನಮ್ಮ ಮ್ಯೂಸಿಕ್ ಇಲ್ಲೇ ಇದ್ದಾರೆ. ಬನ್ನಿ ಹರ್ಷ. ನಮ್ಮ ಸಿನಿಮಾಟೋಗ್ರಾಫರ್ ಹರ್ಷ ಕುಮಾರ್ ಗೌಡ.
ನೀವು ಇವ್ರ ಕೆಲಸನ ಈಗ ಥಿಯೇಟರ್ ನೋಡೇ ಅನುಭವಿಸ್ಬೇಕು. ಪ್ರಸಾದಲ್ಲಿ ಕುಬಿ ವಾಂಗು ಪ್ಲೀಸ್. ನಮ್ಮ ಎಡಿಟರ್ ಇವ್ರ ಬಗ್ಗೆ ಹೇಳಲೇಬೇಕು, ಇವರಿಂದ ಭಾಳ ಕಲ್ತಿದ್ದೀನಿ ನಾನು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಈ ಸಿನಿಮಾ ಅರ್ಧದಲ್ಲೇ ನಿಲ್ಲೋ ಸ್ಥಿತಿಲಿದ್ದಾಗ ಇವರು ನಮಗೆ ಈ ಸಿನಿಮಾ ನಿಲ್ಬಾರ್ದು ಯಾವುದೇ ಕಾರಣಕ್ಕೂ ಅಂತ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಉಳಿದಿರೋದನ್ನೆಲ್ಲ ಹಣಕಾಸು ಹಾಕಿ ಕಂಪ್ಲೀಟ್ ಮಾಡಿಕೊಟ್ಟವರು. ವೆರಿ ಥ್ಯಾಂಕ್ಫುಲ್ ಟು ಯು. ಮ್ಯೂಸಿಕ್ ಡೈರೆಕ್ಟ್ರಲ್ಲಿ ಪ್ರಸಾದ್ ಓಕೆ. ಆ್ಯಂಡ್ ಒಂದೇ ನಿಮಿಷ, ಸಾರಿ, ನಮ್ಮ ಇಡೀ ಪಿಕ್ಚರ್ ಶಾಪ್ ಟೀಮ್ ಬನ್ನಿ ಪ್ಲೀಸ್ ಪ್ಲೀಸ್. ಹರೀಶ ಪಿಕ್ಚರ್ ಶಾಪ್ ಟೀಮ್ ಮಹೇಶ್. ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ಒಂದು ಸ್ವಲ್ಪ ಲೇಟ್ ಆದಕ್ಕೆ ತುಂಬ ಸಾರಿ. ಯಾಕಂತಂದರೆ ನಾವೊಂದೇನೋ ಒಂದು ಪ್ರಾಡಕ್ಟ್ ಮಾಡಿದಾಗ ಅದನ್ನ ಕಂಪ್ಲೀಟಾಗಿ ತೋರಿಸ್ಬೇಕನ್ನೋ ಒಂದು ನಮಗೆ ಇದಿರುತ್ತೆ. ಸೊ ಅದಕ್ಕೋಸ್ಕರ ವೇಟ್ ಮಾಡಿ ಒಂದು ಸ್ವಲ್ಪ ಪುಷ್ ಮಾಡಿದ್ವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಇದೊಂದು ದಿನಕ್ಕೆ ನಾವು ತುಂಬ ಕಾಯ್ತಾ ಇದ್ವಿ. ಆ್ಯಂಡ್ ಇದು ನಾವು ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು, ಬಟ್ ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಪ್ರೊಡ್ಯೂಸರ್, ಇವ್ರ ಸಪೋರ್ಟ್ ಇಲ್ಲದೆ ನಾವು ಇಲ್ಲಿ ತನಕ ಬರೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಸೊ ಫಸ್ಟ್ ಆಫ್ ಆಲ್ ಅದೇ ಎಲ್ಲ ನೇಮ್ ಮೆನ್ಷನ್ ಮಾಡಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ಈ ವಿಷಯನ ದಯವಿಟ್ಟು ಅಂದರೆ ಸಿನಿಮಾ ನಿಮ್ಗೆ ಏನು ಅನಿಸಿದೆ ಜನರಿಗೆ ಹೇಳಿಬಿಟ್ಟು ನೀವು ಎಷ್ಟು ಸ್ಪ್ರೆಡ್ ಮಾಡ್ತೀರಾ ಅಷ್ಟು ರೀಚ್ ಆಗುತ್ತೆ, ಅಷ್ಟು ಥಿಯೇಟ್ರಿಗೆ ಇನ್ಕ್ರೀಸ್ ಆಗುತ್ತೆ. ಸೊ ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ವಸ್ತುಗಳನ್ನ ಕದೀದ್ದೀನಿ, ಇವತ್ತಿಗೂ ಇಟ್ಕೊಂಡಿದ್ದೀನಿ. ನಮ್ಮ ಕೇಶವ್ ಸರ್ ಹೋಗಿ ಮತ್ತೆ ಅದನ್ನು ನಾನು ಏನಕ್ಕೆ ಕದ್ದೆ ಮತ್ತು ಅದರಿಂದ ಇರೋ ಕಥೆಗಳನ್ನ ನನಗೆ ಹೆಚ್ಚಿ ರಿಮೈಂಡ್ ಮಾಡ್ಕೋಬೇಕು ಅನ್ನೋ ಪಾಯಿಂಟ್ನ ನನಗೆ ಕೇಶವ್ ಸರ್ ಮಾಡಿದ್ದಾರೆ. ಬ್ಯೂಟಿಫುಲಿ ಮೇಡ್ ಸಿನಿಮಾ. ಕನ್ನಡಕ್ಕೆ ಒಂದು ಸಂಕ್ರಾಂತಿಗೆ ಒಂದು ಕನ್ನಡ ಸಿನಿಮಾ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಈ ಸಿನಿಮಾ ಬ್ಯೂಟಿಫುಲಿ ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಎಲ್ರಿಗೂ ನಮಸ್ಕಾರ. ನಮ್ಮ ವಸ್ತುಗಳಿಗೆ ನಾವೇ ಜವಾಬ್ದಾರರು. ಕೆಲವು ನಮಗೆ ಅನುಭವ ಆಗಬೇಕು. ನಿಜ ಜೀವನದಲ್ಲಿ ನಮ್ಗೆ ಅಷ್ಟು ಟೈಮ್ ಇರೋದಿಲ್ಲ, ಆದರೆ ಇಂಥ ಸಿನಿಮಾಗಳನ್ನ ನೋಡಿ ನಾವು ಅನುಭವ ಮಾಡ್ಕೋಬೇಕು. ನಾವು ಯೂತ್ಸು ಯಾವ್ಯಾವ ರೀತಿ ಟ್ರಾಪ್ಗೆ ಹೋಗ್ತೀವಿ ಮತ್ತು ಯಾವ್ಯಾವ ರೀತಿ ನಾವು ಕಷ್ಟಗಳನ್ನ ಅನುಭವಿಸ್ತೀವಿ ಅನ್ನೋದನ್ನ ಡೈರೆಕ್ಟರ್ ಸರ್ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹೊಸ ವರ್ಷಕ್ಕೆ ಮತ್ತು ಸಂಕ್ರಾಂತಿ ಹಬ್ಬಕ್ಕೆ ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾ, ಚೆನ್ನಾಗಾಗಲಿ. ಥ್ಯಾಂಕ್ ಯು. ಫಿಲ್ಮ್ ಅಂದರೆ ನಾವು ಏನು ಮಾಡ್ತೀವಿ, ಹೀರೋಯಿನ್ ಮತ್ತು ಹೀರೋಸ್ದ ಸ್ಟೋರಿ ಲಾಸ್ಟ್ ಎಂಡಿಗೆ ಅವ್ರು ಒಂದಾಗ್ತಾರೆ, ಹಿಂಗೆಲ್ಲ ಇರುತ್ತೆ. ಇಲ್ಲಿ ಡಿಫ್ರೆಂಟ್ ಸ್ಟೋರೀಸ್ ಇದೆ. ಒಂದು ಟಿಕೆಟ್ ತೊಗೊಂಡು ನಾವು ಮೂರು ಸಿನಿಮಾ ನೋಡಿದಾಗ ಟ್ರ್ಯಾಕ್ ಹೋಗಿ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಫಿಲ್ಮ್ ನೋಡ್ಬೇಕು. ನಮಸ್ಕಾರ ಎಲ್ಲರಿಗೂ. ಈ ಸಂಕ್ರಾಂತಿಗೊಂದು ಹೊಸ ಒಳ್ಳೆ ಪಿಕ್ಚರ್ ಬಂದಿದೆ, ನಿಮ್ಮ ವಸ್ತುಗೆ ನೀವೇ ಜವಾಬ್ದಾರರು. ಅಂದರೆ ಆ ಪಿಕ್ಚರಲ್ಲೇ ಇದೆ ಅರ್ಥ. ಇಡೀ ಫ್ಯಾಮಿಲಿ ಕರ್ನಾಟಕದಲ್ಲಿ ಕೂತ್ಕೊಂಡು ನೋಡುವಂಥ ಪಿಕ್ಚರ್ ಇದು. ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಎಲ್ಲ ಡೈರೆಕ್ಟರ್ಸು, ಭಾರಿ ಕಲಾವಿದರು, ಭಾರಿ ಚೆನ್ನಾಗಿ ಮಾಡಿದೆ. ಹೊಸ ಪ್ರಯತ್ನ ಇದು. ಮಲಯಾಳಿ ಪಿಕ್ಚರನ್ನ ಇವತ್ತು ಮೀರಿಸುವಂಥ ಸಿನಿಮಾನ ನಮ್ಮ ಯುವಕರು ಮಾಡಿದ್ದಾರೆ. ಈ ಪಿಕ್ಚರು ಮಲ್ಟಿಪ್ಲೆಕ್ಸಲ್ಲೇ ನೋಡಬೇಕು. ಯಾಕೆ ಅಂತಂದರೆ ಆ ಮಲ್ಟಿಪ್ಲೆಕ್ಸಲ್ಲಿ ನೋಡಿದಲ್ಲೇ ಆ ಪಿಕ್ಚರ್ ಎಫೆಕ್ಟು ನಿಮ್ಗೇನು ಗೊತ್ತಾಗೋದು. ಆ ಥರ ಮಲಯಾಳಿ ಪಿಕ್ಚರ್ನ ಇವತ್ತು ಒಂದು ಮೀರಿಸುವಂಥ ಲೆಕ್ಕದಲ್ಲಿ ಇವತ್ತು ನಮ್ಮ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ ಎಲ್ಲ ಪಾಪ ಮಾಡಿದ್ದಾರೆ. ಈ ಪಿಕ್ಚರ್ನ ದಯಮಾಡಿ ಇಡೀ ಕರ್ನಾಟಕದ ಜನತೆ ಈ ಸಂಕ್ರಾಂತಿ ಹಬ್ಬ ಏನು ಬರ್ತಾ ಇದೆ, ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಅನ್ನೋ ಒಂದು ಸಿಹಿ ಕಹಿ ಎರಡೂ ಇದೆಲ್ಲ, ಇದರಲ್ಲಿ ಸಿಹಿನೇ ತುಂಬ ಇದೆ, ಕಹಿ ಇಲ್ಲ. ಅದರಿಂದ ಪ್ರಯತ್ನಕ್ಕೆ ಒಳ್ಳೆ ಫಲ ಸಿಗಬೇಕು. ನಮ್ಮ ಕರ್ನಾಟಕದ ಜನತೆ ದಯಮಾಡಿ ಎಲ್ಲ ಮಲ್ಟಿಪ್ಲೆಕ್ಸ್ ಬಂದು ನೋಡಿ. ಫ್ಯಾಮಿಲಿ ನೋಡುವಂಥ ಸಿನಿಮಾ ಇದು. 100% ಫ್ಯಾಮಿಲಿ ನೋಡುವಂಥ ಸಿನಿಮಾ ಇದು. 100% ಸಕ್ಸಸ್ ಆಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ, ನಾನು ರಮೇಶ್ ಅಂತ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆಮೇಲೆ ಹೊಸವಾಗುತ್ತೆ, ಹೊಸ ಸ್ಟೋರಿ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡ್ಬೋದು. ಒಳ್ಳೆ ಸಿನಿಮಾ, 100% ಸಕ್ಸಸ್. ಥ್ಯಾಂಕ್ ಯು ಸರ್. ಸಿನಿಮಾ ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ಆಗಿರಲಿ, ನರೇಷನ್ ಆಗಿರಲಿ, ಕ್ಯಾಮ್ರಾ ವರ್ಕ್ ಆಗಿರಲಿ ಎಲ್ಲ ಚೆನ್ನಾಗಿದೆ. ಸೊ ಆಡಿಯನ್ಸ್ ದಯವಿಟ್ಟು ಥಿಯೇಟರ್ಸ್ ಬಂದು ಸಿನಿಮಾ ನೋಡಿ. ಥ್ಯಾಂಕ್ಸ್. It's an amazing movie. It's a very good experimental movie. Probably ಬೇರೆ ಲ್ಯಾಂಗ್ವೇಜಸ್ ನಾನು ಈ ಥರದ್ದು ಒಂದು ಎಕ್ಸ್ಪೆರಿಮೆಂಟ್ಸ್ ನೋಡಿರೋದು, ಆ್ಯಂಡ್ ಫಸ್ಟ್ ಟೈಮ್ ಇಟ್ಸ್ ಹ್ಯಾಪನಿಂಗ್ ಇನ್ ಕನ್ನಡ. Especially the climax is so good. I'm still not able to get out of it. I really request each one of you just come and have a look at this movie. It's amazing. Thank you. ನಮಸ್ತೆ. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ಮಾತ್ರ ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸ್ ಅನ್ಬಿಲಿವೇಬಲ್, ಮಸ್ತ್ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ ಮಾತ್ರ. ಥ್ಯಾಂಕ್ ಯು. ನೈಸ್ ನ್ಯೂ ಮೂವಿ. ಸರ್ ನಮಸ್ಕಾರ.
ಒಳ್ಳೆ ಫಿಲ್ಮು. ದ ಕಾನ್ಸೆಪ್ಟ್ ವಾಸ್ ವೆರಿ ನೈಸ್. ಓಕೆ, ಡೈರೆಕ್ಟರ್, ಪ್ರೊಡ್ಯೂಸರ್, ಟೀಮ್, ಎವ್ರಿಥಿಂಗ್ ಇಸ್ ಅನ್ಬಿಲೀವಬಲ್. What is running in the market, the fraud is clearly explained to the people. Okay, everyone to see the film and understand that what is the concept is going in the market. We have to awareness, we have to keep awareness. That's it. ಮೂವಿ ತುಂಬ ಚೆನ್ನಾಗಿದೆ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ. ಫಸ್ಟ್ ಆಫ್ ಆಲ್ ದಟ್ ನೇಮೇ ಚೆನ್ನಾಗಿದೆ, ಯಾಕಂದರೆ ನಾವು ನಾರ್ಮಲ್ ಆಗಿ ಯೂಸ್ ಮಾಡೋದು ಮತ್ತು ನಾರ್ಮಲ್ ಆಗಿ ಕೇಳೋ ಮೂವಿ ಕೂಡ ಇದು ವರ್ಡ್ ಕೂಡ. ಹಾಗೆ ಮೂವಿ ಬಗ್ಗೆ ಹೇಳೋದಂದರೆ ಹೇಳಿದರೆ ಎಲ್ಲರೂ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿ. ಮತ್ತೊಂದು ಫಸ್ಟ್ ಸೀನಲ್ಲಿ ಬರುತ್ತೆ ಲೈಕ್ ಸ್ಲಿಪ್ಪರ್ ಕರೆಕ್ಟ್ ಮಾಡೋದು, ನಾರ್ಮಲ್ ಆಗಿ ನಾವು ಮಾಡ್ತೀವಿ ಅದನ್ನು. ಸೊ ಚಿಕ್ಕ ಕಾನ್ಸೆಪ್ಟ್ ಒಂದು ಚೆನ್ನಾಗಿ ತಗೊಂಡಿದ್ದಾರೆ. ಸೊ ಸಂಕ್ರಾಂತಿಗೆ ಒಳ್ಳೆ ಔತಣದ ಊಟ ಅಂತಲೇ ಹೇಳ್ಬೋದು. ಸೊ ಆಲ್ ದ ಬೆಸ್ಟ್ ಫಾರ್ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಚಿತ್ರ ತುಂಬ ಚೆನ್ನಾಗಿದೆ. ಥಿಯೇಟ್ರ್ ಒಳಗಡೆ ಹೋಗಬೇಕಾದ್ರೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಅನಿಸುತ್ತೆ. ನೋಡಿ ಬಂದ ನಂತರ ನಮ್ಮ ವಸ್ತುಗಳಿಗೆ ನಾವೇ ಜವಾಬ್ದಾರು. ಎಲ್ಲರೂ ಕುಟುಂಬ ಸಮೇತವಾಗಿ ಬಂದು ನೋಡಿ. ಸೊ ಆಲ್ ದ ಬೆಸ್ಟ್ ಕೇಶವ್ ಸರ್. ಸರ್, ಈಗ ರೀಸೆಂಟಾಗಿ ರಿಲೀಸ್ ಆಗಿರೋ ಹೊಸ ಮೂವಿ ರಿಲೀಸ್ ಆಗಿದೆ. ಆ್ಯಂಡ್ ಹೊಸ ಕಂಟೆಂಟ್ ಜೊತೆಗೆ ಕನ್ನಡ ಮೂವಿಲಿ ಕಾಲಿಟ್ಟಿದ್ದಾರೆ. ಯಾಕಂದರೆ ತುಂಬ ಬೇರೆ ಬೇರೆ ಲ್ಯಾಂಗ್ವೇಜ್ ಮೂವೀಸ್ನ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿರ್ತೀವಿ. ಆ್ಯಂಡ್ 3 ನಾನ್ ಲೀನಿಯರ್ ಸ್ಟೋರಿ ಆ್ಯಂಡ್ ಕನೆಕ್ಷನ್ ಜೊತೆಗೆ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಆ್ಯಂಡ್ ಗ್ರೂಪ್ ವೈಸ್ ಎಲ್ಲ ಫ್ಯಾಮಿಲಿ ಜೊತೆಗೆ ಬಂದು ನೋಡಬೇಕಾಗಿರೋ ಒಂದು ಸ್ಟೋರಿನೇ ಈ ಮೂವಿ. ಮಿಸ್ ಮಾಡದೆ ಈ ಮೂವಿನ ಥಿಯೇಟರ್ಸಲ್ಲಿ ಬಂದು ನೋಡಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಈಗಿನ ಜನ್ರೇಷನಲ್ಲೆಲ್ಲ ಏನೇನು ನಡೆಯುತ್ತೋ ಅದನ್ನೇ ತೋರಿಸಿದ್ದಾರೆ. ತುಂಬ ಚೆನ್ನಾಗಿತ್ತು ಮೂವಿ. ಇದೆಲ್ಲ ನಾವು ಸ್ಕೂಲ್ಸ್ ಟೈಮಲ್ಲೆಲ್ಲ ಮಾಡಿರ್ತೀವಿ, ಎಲ್ಲ ಸ್ವಲ್ಪ ಥಿಂಗ್ಸ್ನೆಲ್ಲ ಕದಿಯೋದು ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಯಾರನ್ನು ಕೂಡ ನಂಬಕ್ಕೆ ಹೋಗ್ಬಾರ್ದು. ನಮ್ಮ ಲೈಫ್ ಪಾರ್ಟ್ನರ್ ಆಗಿರ್ತಾರಲ್ಲ ಅವ್ರನ್ನೂ ಕೂಡ ನಂಬಕ್ಕೆ ಹೋಗ್ಬಾರ್ದು ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು ಮೂವಿ. ಥ್ಯಾಂಕ್ ಯು. ತುಂಬ ಫಿಲಮ್ ಚೆನ್ನಾಗಿದೆ ಸರ್. ನಿಮ್ಮ ವಸ್ತುಗಳ ನೀವೇ ಜವಾಬ್ದಾರಿ ಅಂತ ಅಂದರೆ 3 ಕಂಟೆಂಟ್ ಇದೆ. ಒಬ್ಬ ಮನುಷ್ಯ ಕಳ್ಕೊಂಡ್ರೆ ಅದು ಎಷ್ಟು ಕಷ್ಟ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅದೇ ಥರ ಎಲ್ಲ ಜೀವನಲ್ಲೂ ನಡೆದಿರ್ತದೆ. ಬಟ್ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟರ್ ನೋಡಬೇಕು ಅಂತ ಕೇಳ್ಕೊತೀವಿ. ತುಂಬ ಚೆನ್ನಾಗಿದೆ. ಬನ್ನಿ ನೀವು ಒಂದ್ಸರಿ ನೋಡಿ ಯಾವ ಥರ ಹೆಂಗೆ ಅಂತ ಒಂದು ನಿಮ್ಮ ಅನುಭವ ಆಗಿರುತ್ತೆ. ಈಗ ಜೀವನದಲ್ಲಿ ಎಲ್ಲರ ಜೀವನದಲ್ಲಿ ಆಗಿರುತ್ತೆ. ಇದು ಗೊತ್ತಾಗುತ್ತೆ ನಿಮಗೆ, ಇದು ನಮ್ಮ ಜೀವನದಲ್ಲಿ ಆಗಿದೆ ಅಂತ. ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಫಿಲಮ್ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಕೂತ್ಕೊಂಡು ಫಿಲಮ್ ನೋಡಿ, ಗೊತ್ತಾಗುತ್ತೆ ನಿಮಗೆ ಏನು ಅಂತ. ಏನೋ ಪ್ರಾಬ್ಲಮ್ ಇತ್ತು ಅಂತಂದರೆ ಅದರಲ್ಲಿ ನಮ್ಮ ಜೀವನದಲ್ಲಿ ಈ ಥರ ಆಗಿದೆ ಅಂತ ನಿಮಗೆ ಅನಿಸಿಕೆಗಳು ಹಿಂದಿನ ಏನಾರು ಆಗಿದೆ ಈ ಥರ ಅಂದರೆ ಅದು ಕನಸು ಮತ್ತು ನನಸು ಆಗಿರಬಹುದು ಅಂತ ನೀವು ಒಂದು ಮುಂದಾಲೋಚನೆ ಯೋಚನೆ ಮಾಡಬೇಕು. ತುಂಬ ಧನ್ಯವಾದಗಳು. ಈಗ ತಾನೇ ಫಿಲಮ್ ನೋಡಿದೆ, ತುಂಬ ಚೆನ್ನಾಗಿ ಬಂದಿದೆ. ಸ್ಟೋರಿ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಸ್ಟಾರ್ಟಿಂಗಲ್ಲಿ ಒಂದು ಡ್ರ್ಯಾಗ್ ಇರುತ್ತೆ, ಬಟ್ ಹೋಗ್ತಾ ಒಂದು ಇಂಟರ್ವ್ಯೂಲ್ ಆದಮೇಲೆ ಸೆಕೆಂಡ್ ಹಾಫ್ ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿ ಬಂದಿದೆ ಫಿಲಮು. ಹಾಗೆ ಒಂದು ಅರ್ಥ ಆಗಬೇಕಂದ್ರೆ ಫಿಲಮ್ ಟೈಟ್ಲಲ್ಲಿ ಇರೋ ಥರನೇ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಏನಂದರೆ ಈಗ ಒಂದು ದುಡ್ಡೇ ಆಗಲಿ, ಒಂದು ವಸ್ತು ಏನೇ ಆಗಲಿ, ಸ್ವಲ್ಪ ಅದ್ರ ಮೇಲೆ ಒಂದು ಅಟ್ಯಾಚ್ಮೆಂಟ್ ಒಂದು ಲಿಮಿಟ್ ತನಕ ಇರಬೇಕು. ತುಂಬ ಮೀರೋದು ಏನಾಗುತ್ತೆ ಅನ್ನೋದು ಫಿಲಮಲ್ಲಿ ಗೊತ್ತಾಗುತ್ತೆ. ಎಲ್ಲ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಮಸ್ತೆ, ನಾನು ನವೀನ್ ಅಂತೇಳಿ. ಸಂಕ್ರಾಂತಿಗೆ ಒಂದು ಅತ್ಯುತ್ತಮ ಕನ್ನಡ ಚಿತ್ರ ಬರ್ತಾ ಇದೆ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ನೋಡಿ. ಪ್ರತಿ ಕ್ಷಣವೂ ಕುತೂಹಲ ಮೂಡಿಸೋಂಥ ಚಿತ್ರ ಆಗಿದೆ. ತುಂಬ ಒಳ್ಳೆಯ ಚಿತ್ರ. ಎಲ್ಲರೂ ಚಿತ್ರವನ್ನು ನೋಡಿ ಬೆಂಬಲಿಸಬೇಕಾಗಿ ಕೇಳ್ಕೊಳ್ತೀನಿ. ನಮಸ್ಕಾರ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹೊಸ ಪ್ರತಿಭೆಗಳು ಕಾಣ್ತಾ ಇದೆ. ಅವರಿಗೆಲ್ಲ ತುಂಬ ಚೆನ್ನಾಗಿ ಸಹಕಾರ ಕೊಡಿ. ತಾವೆಲ್ಲ ಒಂದ್ಸಲ ನೋಡಿ ಅವರಿಗೆ ಒಂದ್ಸಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ತುಂಬ ಚೆನ್ನಾಗಿ ಬಂದಿದೆ. ಸೆಕೆಂಡ್ ಹಾಫ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಇದೆ, ತುಂಬ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ಸೊ ಎಲ್ಲರೂ ಹೇಳ್ತಾ ಇರ್ತೀರಾ ಮಲಯಾಳ ಮೂವೀಸ್ಲಿ ಆ ಥರ ಬಂದೈತೆ, ಈಗ ಒಳ್ಳೆ ಕಂಟೆಂಟ್ ಐತೆ, ಯಾರು ನೋಡ್ತಾ ಇಲ್ಲ, ಇನ್ನೂ ನೋಡ್ತಾ ಇಲ್ಲ ಅಂತ. ಇವಾಗ ನೋಡಿ ಸಖತ್ತಾಗಿ ಬಂದೈತೆ ಮೂವಿ. ಸೊ ಫಸ್ಟ್ ಹಾಫ್ ಯಾವ ಥರ ಅಂದರೆ ಫುಲ್ ರೊಮ್ಯಾಂಟಿಕ್ಕು, ಲವರ್ಸ್ಗಂತೂ ನೆಕ್ಸ್ಟ್ ಲೆವೆಲ್ ಇಷ್ಟ ಆಗುತ್ತೆ. ಸೆಕೆಂಡ್ ಹಾಫ್ ಯಾವ ಥರ ಐತೆ ಅಂದರೆ ಮಿಡಿಲ್ ಕ್ಲಾಸ್ ಮದುವೆ ಆಗಿರೋರಿಗೆ ಏನು ಮಾಡ್ಬೋದು, ಯಾವ ಥರ ಅಂತ. ಅಂದರೆ ಬಕ್ರಾ ಮಾಡೋಕೆ ಹೋದ್ರೆ ಬಕ್ರಾ ಆದಾಗ ಏನಾಗುತ್ತೆ ನಿಮ್ಮದು ಸ್ಟೋರಿ. ಡೈರೆಕ್ಟ್ರು ಮಾತ್ರ ಆ ಆಡಿಯನ್ಸ್ ಪಲ್ಸ್ನ ಕರೆಕ್ಟಾಗಿ ಹಿಡಿದಿದ್ದಾರೆ. ಸೊ ಒನ್ ಆಫ್ ದ ಬೆಸ್ಟ್ ಬಂದೈತೆ ಮೂವಿ. ಬಂದು ಎಲ್ಲರೂ ನೋಡಿ.